ಅದು ರಾಜಮನೆತನದ ಯುದ್ಧ ಭೂಮಿ. ಅಲ್ಲಿ ಪ್ರತಿ ವರ್ಷ ಪೈಲ್ವಾನರು ಕುಸ್ತಿ ಅಖಾಡಕ್ಕಿಳಿತಾರೆ. ಪರಸ್ಪರ ಕಾದಾಡಿ ಖದರ್ ತೋರಿಸ್ತಾರೆ. ಈ ಜಬರ್ದಸ್ತ್ ಕಾಳಗ ನೆರೆದಿದ್ದವರ ಮೈ ನವಿರೇಳಿಸುತ್ತೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮೈದಾನದ ಸುತ್ತ ನೆರೆದಿರುವ ಜನ, ಅಖಾಡದಲ್ಲಿ ಕಟ್ಟುಮಸ್ತಾದ ಜಗಜಟ್ಟಿಗಳ ಕಾಳಗ. ಪೈಲ್ವಾನ್ಗಳು ಮೈದಾನಕ್ಕೆ ಇಳಿತಾ ಇದ್ದಂತೆ ಚಪ್ಪಾಳೆಗಳ ಸುರಿಮಳೆ, ಶಿಳ್ಳೆಗಳ ಕೇಕೆ, ತೊಡೆತಟ್ಟಿ ಜಗಜಟ್ಟಿಗಳ ಕಾದಾಟ, ಮೈ ನವಿರೇಳಿಸುವ ವಜ್ರಮುಷ್ಟಿ ಕಾಳಗ. ಯಾದಗಿರಿಯ ಸುರಪುರದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸುಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ಹಾಲೋಕಳಿ ಜಾತ್ರೆ ನಡೆಯುತ್ತೆ. ಜಾತ್ರೆ ನಡೆದ ಮಾರನೇ ದಿನವೇ ಜಗಜಟ್ಟಿಗಳ ಕಾಳಗ ಶುರುವಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸುರಪುರದ ದರ್ಬಾರ್ ರಾಜವಂಶಸ್ಥರು ಜಾತ್ರೆ ಹಮ್ಮಿಕೊಂಡಿದ್ರು. ನಾನಾ ಜಿಲ್ಲೆಗಳಿಂದ 200ಕ್ಕೂ ಹೆಚ್ಚು ಜಗಜಟ್ಟಿ ಮಲ್ಲರು ಕುಸ್ತಿಯಲ್ಲಿ ಕಾದಾಡಿ ಖದರ್ ತೋರಿಸಿದ್ರು. ನಮ್ಮ ಅಪ್ಪವರು ಕಲಿಸಿದ ವಿದ್ಯೆ ಇದು. ಹಾಗಾಗಿ ಬಂದು ಗ್ರೌಂಡಲ್ಲಿ ಚೆನ್ನಾಗಿ ಪ್ರದರ್ಶನ ಮಾಡಿದ್ರು. ಏನು ಅನಿಸ್ತು ಇವತ್ತು ಬಂದಲ್ಲಿ ಗೆದ್ದರೆ? ಒಳ್ಳೆದನ್ನಿಸ್ತು. ವರ್ಷ ಬರ್ತೀವಿ. ನಮ್ಮೂರು ಜಾತ್ರೆ ಇದು ಸುರಪುರ. ವರ್ಷ ಎಲ್ಲೆಲ್ಲಿ ಬರ್ತಾರೆ. ಮಹಾರಾಷ್ಟ್ರ, ಪುನಾ, ಗುಲ್ಬರ್ಗ, ಎಲ್ಲರೂ ದಾವಣಗೆರೆ ಅವೆಲ್ಲ ಇದಕ್ಕೆ ಬರ್ತಾರೆ. 3 ದಿನಗಳವರೆಗೆ ನಡೆಯುವ ವೇಣುಗೋಪಾಲ ಸ್ವಾಮಿಯ ಜಾತ್ರೆ ಕುಸ್ತಿ ಪಂದ್ಯಗಳೊಂದಿಗೆ ಕೊನೆಯ ಹಂತ ತಲುಪಿದೆ. ಅನಾದಿ ಕಾಲದಿಂದಲೂ ಕುಸ್ತಿ ಪಂದ್ಯವನ್ನ ಸ್ವತಃ ಸುರಪುರ ಸಂಸ್ಥಾನದ ಅರಸು ಮನೆತನದ ಯುವರಾಜ ನಡೆಸಿಕೊಡುವುದು ಐತಿಹ್ಯ. ಕುಸ್ತಿ ಕಣದಲ್ಲಿ ಮದಗಜಗಳ ಕಾಳಗ ನೋಡುವುದೇ ಮಜಾ. ಆಧುನಿಕ ಕ್ರೀಡೆಗಳ ನಡುವೆ ಗ್ರಾಮೀಣ ಪ್ರದೇಶದ ಕ್ರೀಡೆಗಳು ನಶಿಸಿ ಹೋಗ್ತಿವೆ. ಹೀಗಿರುವಾಗ ಯಾದಗಿರಿಯಲ್ಲಿ ಈಗಲೂ ನಡೆಯೋ ಜಗಜಟ್ಟಿಗಳ ವಜ್ರಮುಷ್ಟಿ ಕಾಳಗ ನಿಜಕ್ಕೂ ವಿಶೇಷ, ಬಲು ರೋಚಕ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ. ಯಾದಗಿರಿ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆದ್ರೆ ರೂಟ್ ಮ್ಯಾಪ್ ಇದ್ದಿದ್ದೇ ಒಂದಾದ್ರೆ ದರ್ಶನ್ ಕರ್ಕೊಂಡು ಹೋಗಿದ್ದೇ ಬೇರೆ ಮಾರ್ಗದಲ್ಲಿ. ಏಕಾಏಕಿ ದಾಸನ ರೂಟ್ ಬದಲಿಸಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಯಿತು. ಆ 2 ಕಾರಣಕ್ಕೆ ರೂಟ್ ಚೇಂಜ್ ಆಯ್ತಾ? ಮಾಧ್ಯಮದವರ ಕಣ್ತಪ್ಪಿಸಿ ಬಾಗೇಪಲ್ಲಿ, ಪೆನಗೊಂಡ, ಅನಂತಪುರ ಮಾರ್ಗದಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸಲಹೆ ಮೇರೆಗೆ ಮಾರ್ಗ ಬದಲಾವಣೆಯಾಗಿದೆ. ಯಾಕೆ ಅಂದ್ರೆ ದರ್ಶನ್ಗೆ ಎಲ್ಲಾ ಕಡೆ ಫ್ಯಾನ್ಸ್ ಇದ್ದಾರೆ. ಆದ್ರೆ ಕೊಲೆಯಾದ ರೇಣುಕಸ್ವಾಮಿ ಚಿತ್ರದುರ್ಗದವನಾಗಿದ್ದು ಜಿಲ್ಲೆಯಲ್ಲಿ ದಾಸನ ವಿರುದ್ಧ ಪ್ರೊಟೆಸ್ಟ್ ನಡೆದಿದ್ವು. ಈ ಮಾರ್ಗದಲ್ಲಿ ಹೋದ್ರೆ ಅಪಾಯಕಾರಿ ಅಂತ ಬೇರೆ ಕಡೆಯಿಂದ ಹೋದ್ರು. ದರ್ಶನ್ ಫ್ಯಾನ್ಸ್ ಕಾಟ ತಪ್ಪಿಸುವ ಸಲುವಾಗಿ ಮಾರ್ಗ ಬದಲಾಯಿಸಲಾಗಿದೆ ಎನ್ನಲಾಗಿದೆ. ಈ ಮೊದಲು ಕೊಲೆ ಕೇಸ್ ಸಂಬಂಧ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರುವ ವೇಳೆ ಅಭಿಮಾನಿಗಳು ಅಡ್ಡಗಟ್ಟಿದ್ರು. ಹೀಗಾಗಿ ಬಳ್ಳಾರಿಗೆ ಹೋಗುವಾಗ ಈ ರೀತಿ ಆಗಬಾರ್ದು ಹಾಗೂ ಯಾವುದೇ ಹೆಚ್ಚು ಕಡಿಮೆಯಾಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಮಾರ್ಗದಲ್ಲಿ ಅಭಿಮಾನಿಗಳು ಕಮ್ಮಿ ಇರ್ತಾರೆ. ಒಂದ್ ವೇಳೆ ಗೊತ್ತಾದ್ರೂ ದರ್ಶನ್ ಹೋಗ್ತಾ ಇದ್ದ ಗಾಡಿಗೆ ಬೆನ್ನಟ್ಟೋದು ಕಷ್ಟ. ಹೀಗಾಗಿ ದರ್ಶನ್ ಗಾಡಿಯ ರೂಟ್ ಚೇಂಜ್ ಮಾಡಿದ ಪೊಲೀಸರು ದೇವನಹಳ್ಳಿ ಬಳಿಯೇ ಬೊಲೆರೋದಿಂದ ಟಿಟಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಳ್ಳಾರಿ ಜೈಲಿಗೆ ದಾಸನನ್ನ ಶಿಫ್ಟ್ ಮಾಡಿದ್ದಾರೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಆರೋಪಿ ದರ್ಶನ್ ಪ್ರಕರಣದ ಕುರಿತು ರಿಪಬ್ಲಿಕ್ ಕನ್ನಡ ಪಿನ್ ಟು ಪಿನ್ ಸ್ಟೋರಿ ಬ್ರೇಕ್ ಮಾಡ್ತಿದೆ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೆಕ್ಕಿ ತಂದಿದೆ. ಆ ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ರೌಡಿ ಗ್ಯಾಂಗ್ ವಿರುದ್ಧ 2ನೇ ಚಾರ್ಜ್ ಶೀಟ್. ಕೊಲೆ ಸಾರಥಿ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡುತ್ತಿದ್ದಾರೆ.
ಪ್ರಕರಣದ ತನಿಖೆ ಕೂಲಂಕುಷವಾಗಿ ನಡೆಸಿದ್ದು ಎಲ್ಲದರ ಮಾಹಿತಿ ಸಂಗ್ರಹಿಸಿ ದೋಷಾರೋಪ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ದಾಸನ ಮೊಬೈಲ್ನಲ್ಲಿದ್ದ ಸಾಕ್ಷ್ಯಗಳು, ಪ್ರದೋಷ್ ಮೊಬೈಲ್ನಲ್ಲಿದ್ದ ಫೋಟೋ ಹಾಗೂ ವಿಡಿಯೋಗಳು ರಿಟ್ರೀವ್ ಆಗಿದ್ದು ಪೊಲೀಸರ ಕೈ ಸೇರಿದೆ. ಹೈದರಾಬಾದ್ನಿಂದ ಎಫ್ಎಸ್ಎಲ್ ಹಾಗೂ ಸಿಎಫ್ಎಸ್ಎಲ್ನಿಂದ ಸಾಕ್ಷ್ಯಗಳು ರಿಟ್ರೀವ್ ಮಾಡಿದ್ದು ಆ ಎಲ್ಲಾ ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿದೆ. ಖಾಕಿ ಕೈಗೆ ಸಿಕ್ಕಿರುವ ಸಾಕ್ಷ್ಯಗಳನ್ನಾಧರಿಸಿ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಈ ಮಧ್ಯೆ ಆರೋಪಿಗಳ ವಿರುದ್ಧ 2ನೇ ಚಾರ್ಜ್ ಶೀಟ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಚಾರ್ಜ್ ಶೀಟ್ನಲ್ಲಿರುವ ಮಾಹಿತಿಗಳೇನು? ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದು ಈ ಮಧ್ಯೆ 2ನೇ ದೋಷಾರೋಪ ಪಟ್ಟಿಯನ್ನು ಕೂಡ ರೆಡಿ ಮಾಡುತ್ತಿದ್ದಾರೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ನಿಂದ ಇನ್ನೂ ಕೆಲವು ವರದಿಗಳು ಬರಬೇಕಿದೆ. ಅಲ್ಲದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರುವ ಬಗ್ಗೆ ಇನ್ನೂ ತನಿಖೆ ನಡೆದಿದೆ. ಇವೆಲ್ಲ ಕಲೆ ಹಾಕಿ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ನಿನ್ನೆಯಷ್ಟೇ ಚಿಕ್ಕಣ್ಣ ವಿಚಾರಣೆ ಮಾಡಿರೋ ತನಿಖಾಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹೀಗಾಗಿ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಇನ್ನೊಂದು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಉಳಿದ ಎಫ್ಎಸ್ಎಲ್ ರಿಪೋರ್ಟ್ಗಳು ಹಾಗೂ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಿರುವುದನ್ನ 2ನೇ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಜೈಲಿನಲ್ಲಿ ರಾಜಾತಿಥ್ಯ ಆಯಿತು. ಮಾಡಿರೋ ಕರ್ಮಕ್ಕೆ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿದ್ದೂ ಆಯಿತು. ಇನ್ನು ಆ ಕತ್ತಲು ಕೋಣೆಯಲ್ಲಿ ದರ್ಶನ್ ಕಳೆದ ಮೊದಲ ರಾತ್ರಿ ಸೇವಿಸಿದ ಊಟ ಹೇಗಿತ್ತು ಅನ್ನೋದರ ಒಂದು ವರದಿ ಇಲ್ಲಿದೆ ನೋಡಿ. ಕತ್ತಲೆ ಕೋಣೆಯಲ್ಲಿ ದಿನ ಕಳೆದ ದರ್ಶನ್. ಬಳ್ಳಾರಿ ಜೈಲಲ್ಲೂ ಕೈದಿಗಳು ಸುಲ್ತಾನ್. ಬೆಂಗಳೂರು ಜೈಲಲ್ಲಿ ಮಾಡಿದ ಎಡವಟ್ಟಿಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ರಾತ್ರಿ ಊಟ ಸೇವಿಸಿದ ಕಾಟೇರ ಕತ್ತಲ ಕೋಣೆಯಲ್ಲಿ ದಿನ ಕಳೆದಿದ್ದಾನೆ. ಮೊದಲ ದಿನ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಾಮಾನ್ಯ ಕೈದಿಗಳಿಗೆ ನೀಡೋ ಆಹಾರವನ್ನೇ ನೀಡಲಾಯಿತು. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಬೇಡ ಬೇಡ ಅಂತ ಡೌ ಮಾಡಿದ ರೌಡಿ ದರ್ಶನ್ ರಾತ್ರಿ ತೆಪ್ಪಗೆ ಕೊಟ್ಟದ್ದನ್ನ ತಿಂದು ರಾತ್ರಿ ಇಡೀ ಸೆಲ್ನಲ್ಲಿ ಚಡಪಡಿಸಿದ್ರಂತೆ. ಜೈಲಿನ ನಿಯಮದಂತೆ ದಾಸನಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ಊಟ, 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರು, 205 ಮಿಲಿಮೀಟರ್ ಮಜ್ಜಿಗೆ ನೀಡಿದ ಜೈಲು ಸಿಬ್ಬಂದಿ. ನಿಗದಿತ ಸಮಯ ರಾತ್ರಿ 7 ಗಂಟೆಗೆ ದರ್ಶನ್ಗೆ ಊಟ ನೀಡಲಾಗಿದೆ. ಒಟ್ನಲ್ಲಿ ಹಸಿದವನಿಗೆ ಗೊತ್ತು ಅನ್ನದ ರುಚಿಯನ್ನು. ಹಾಗೆ ಬೆಳಗ್ಗೆ ಮಧ್ಯಾಹ್ನ ಡೌ ಮಾಡಿದ ದರ್ಶನ್ ರಾತ್ರಿಗೆ ಊಟ ಮುಗಿಸಿದ್ದಾನೆ. ಹೊಸ ಜೈಲು, ಹಳೆ ಸೆಲ್ನಲ್ಲೇ ರಾತ್ರಿ ಕಳೆದಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಶನಿ ದಸೆ ಬೆಂಬಿಡದೆ ಕಾಡುತ್ತಲೇ ಇದೆ ಅನಿಸ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿನ ರಾಜ್ಯಾತಿಥ್ಯದಿಂದ ಒಂದಷ್ಟು ಮಂದಿಗೆ ಸಂಕಷ್ಟ ಎದುರಾಯಿತು. ಬಳ್ಳಾರಿಗೆ ಕರೆದೊಯ್ತಾ ಇದ್ದ ಅಧಿಕಾರಿಗಳಿಗೂ ಈಗ ಸಂಕಷ್ಟ ಫಿಕ್ಸ್ ಆಗಿಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.